ನಿಂಬೆಹಣ್ಣು ನಮ್ಮ ಆರೋಗ್ಯ ನಮ್ಮ ಅಡಿಗೆ ಮನೆಯಲ್ಲಿ. ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವ ನಿಂಬೆಹಣ್ಣಿನ ಉಪಯೋಗ. 1. ಬಿಸಿ ನೀರಿಗೆ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಕುಡಿಯುತ್ತಿದ್ದರೆ ತಲೆ ಸುತ್ತು ನಿಲ್ಲುತ್ತದೆ. 2. ನಿಂಬೆ ರಸದಲ್ಲಿ ಗಂಧವನ್ನು ತೆಗೆದು ಹಚ್ಚಿದರೆ ತುರಿ ಮತ್ತು ಕಜ್ಜಿ ವಾಸಿಯಾಗುತ್ತದೆ. 3. ನೋವಿರುವ ಹಲ್ಲಿನ ಒಸಡಿಗೆ ನಿಂಬೆ ರಸವನ್ನು ಆಗಾಗ ಸವರುತ್ತಿದ್ದರೆ ಹಲ್ಲು ನೋವು ನಿವಾರಣೆಯಾಗುತ್ತದೆ. 4. ಒಂದು ನಿಂಬೆಹಣ್ಣಿನ ರಸಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸೇರಿಸಿ ಕೊಂಚ ಕೊಂಚವಾಗಿ ಸವಿಯುತ್ತಿದ್ದರೆ ವಾಂತಿ ನಿಂತು ಹೋಗುತ್ತದೆ. 5. 1 ಲೋಟ ನೀರಿಗೆ 4 ರಿಂದ 6 ಹನಿ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ದಿನದಲ್ಲಿ 4 ಬಾರಿ ಕುಡಿಯುತ್ತಿದ್ದರೆ ಅಜೀರ್ಣ ನಿವಾರಣೆಯಾಗುತ್ತದೆ. 6. ನಿಂಬೆಹಣ್ಣಿನ ರಸ ಮತ್ತು ಸಕ್ಕರೆಯನ್ನು ಸೇರಿಸಿ ಪಾನೀಯವನ್ನು ಕುಡಿದರೆ ಹೊಟ್ಟೆಯಲ್ಲಿ ಉರಿ ಮಿಶ್ರಿತ ನೋವು ಪರಿಹಾರವಾಗುತ್ತದೆ. 7. ಕಡಲೆ ಹಿಟ್ಟು, ಹಾಲಿನ ಕೆನೆ ಮತ್ತು ನಿಂಬೆಹಣ್ಣಿನ ರಸವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚುತ್ತಿದ್ದರೆ ಚರ್ಮ ಮೃದುವಾಗಿ ಮುಖದ ಕಾಂತಿ ಹೆಚ್ಚುತ್ತದೆ. 8. ನಿಂಬೆಹಣ್ಣಿನ ರಸಕ್ಕೆ ಹಾಲಿನ ಕೆನೆ ಸೇರಿಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ನಂತರ ಮುಖ ತೊಳೆದುಕೊಳ್ಳುವುದರಿಂದ ಮುಖದ ಕಾಂತಿ ಹೆಚ್ಚಾಗಿ ಚರ್ಮ ಮೃದುವಾಗುತ್ತದೆ. 9. ನಿಂಬೆಹಣ್ಣಿನ ರಸ ಮತ್ತು ಕಾಯಿಸಿ ಆರಿಸಿದ ನೀರಿಗೆ ಸಕ್ಕರೆ ಹಾಕಿ ಪಾನಕವನ್ನು ಮಾಡಿ ಸೇವಿಸಿದರೆ ಜ್ವರದ ತಾಪದಿಂದ ಉಂಟಾದ ಬಾಯಾರಿಕೆ ನಿವಾರಣೆಯಾಗುತ್ತದೆ. 10. ನಿಂಬೆಹಣ್ಣಿನ ರಸವನ್ನು ಕೂದಲಿನ ಬುಡಕ್ಕೆ ಹಚ್ಚಿ 10 ನಿಮಿಷಗಳ ಕಾಲ ಮಸಾಜ್ ಮಾಡಿ 1 ಗಂಟೆಯ ನಂತರ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಕ್ರಮೇಣ ಕೂದಲು ಉದುರುವಿಕೆ ನಿವಾರಣೆಯಾಗುತ್ತದೆ. ಹನ್ನೊಂದು. ಅಜೀರ್ಣ ಉಳಿತೆಗೂ ಬಂದಾಗ ಈನೋ ಸಿಗದ ಪಕ್ಷದಲ್ಲಿ ನಿಂಬೆಹಣ್ಣಿನ ಅರ್ಧ ಹೋಳಿಗೆ 1 ಚಿಟಿಕೆ ಸೋಡಾವನ್ನು ಹಾಕಿ ಒಂದು ಶುಭ್ರವಾದ ಕಡ್ಡಿಯಿಂದ ಕೆದಕಿ ನೇರವಾಗಿ ಬಾಯಿಗೆ ಹಿಂಡಿಕೊಂಡರೆ ಈನೋಗೆ ಸರಿಸಮನಾದ ಫಲವನ್ನು ನೀಡುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.